ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಮನಸ್ಫೂರ್ತಿಯಾಗಿ ಆಶಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ಸ್ಯಾರಿ ತೋರಿಸ್ತಿದ್ದೀನಿ ನೋಡಿ. ಇದು ಕುಚ್ಚು ಕಟ್ಟಿ ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಎಲ್ಲ ಆಗಿ ಕಂಪ್ಲೀಟ್ ಆಗಿರುವಂಥ ಸ್ಯಾರಿ. ಕುಚ್ಚು ಯಾವ ರೀತಿ ಇದೆ ನೋಡಿ, ಸ್ವಲ್ಪ ಫ್ಯಾನ್ಸಿಯಾಗಿ ಇದೆ. ಈ ಸ್ಯಾರಿದು ಬ್ಲೌಸ್ ಇದು ಎಂಬ್ರಾಯ್ಡರಿ ಮಾಡಿ ಸ್ಟಿಚ್ ಮಾಡಿರುವಂಥ ಬ್ಲೌಸು. ಈ ಕಸ್ಟಮರು ಗೃಹ ಪ್ರವೇಶಕ್ಕೆ ಬೇಕು ಅಂತ ಹೇಳ್ಬಿಟ್ಟು ಈ ಬ್ಲೌಸನ್ನು ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ. ಹ್ಯಾಂಗಿಂಗ್ಸು ಈ ರೀತಿ ಮಾಡಿದ್ದೀನಿ ಈ ಬ್ಲೌಸ್ಗೆ. ಈ ಸ್ಯಾರಿ ಬಂದು ಪರ್ಪಲ್ ಕಲರ್ ಇದೆ ಸ್ಯಾರಿ ಒಳಗಡೆ ಎಲ್ಲ, ಹಾಗಾಗಿ ನಾನು ಪರ್ಪಲ್ ಥ್ರೆಡ್ ತಗೊಂಡಿದ್ದೀನಿ, ಲೈಟ್ ಪರ್ಪಲ್ಲು. ವಿಡಿಯೋಗೆ ಸ್ವಲ್ಪ ಡಿಮ್ಮಾಗಿ ಕಾಣ್ತಿದೆ, ಆದರೆ ರಿಯಲಿ ನೋಡೋದಕ್ಕೆ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ನು ಮತ್ತು ಬ್ಲೌಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಸ್ಲೀವ್ಸ್ಗೆ ಮೋನಾಲಿಸಾ ಬೀಡ್ಸ್ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ. ಇದೇ ಕಸ್ಟಮರ್ದೇ ಇನ್ನೂ ಒಂದೆರಡು ಸ್ಯಾರಿ ಇದೆ. ಸ್ಯಾರಿಗೆ ಫ್ಯಾನ್ಸಿ ಕುಚ್ಚು ಕಟ್ಟಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣ್ತಿದೆ. ಬ್ಲೌಸ್ಗೂ ಸ್ಯಾರಿಗೆ ತುಂಬ ಚೆನ್ನಾಗಿದೆ. ಇದೂ ಇದೇ ಕಸ್ಟಮರ್ದೇ ಸ್ಯಾರಿ, ಸಿಂಪಲ್ಲಾಗಿದೆ ಸ್ಯಾರಿ. ಬ್ಲೌಸು ಅಷ್ಟೇ ನಾನು ರೌಂಡ್ ನೆಕ್ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ. ಬ್ಲೌಸ್ ಪೀಸಲ್ಲೇ ಚಿಕ್ಕ ಚಿಕ್ಕದಾಗಿ ಬುಟ್ಟಾಸ್ ರೀತಿ ಎಂಬ್ರಾಯ್ಡರಿ ಬಂದಿತ್ತು. ಸ್ಲೀವ್ಸ್ಗೂ ಸಹ ಎಂಬ್ರಾಯ್ಡರಿ ಬಂದಿತ್ತು. ನಾನು ಹಾಫ್ ಸ್ಲೀವ್ ಸ್ಟಿಚ್ ಮಾಡಿದ್ದೀನಿ ಈ ಬ್ಲೌಸನ್ನು. ಇನ್ನು ಈ ಸ್ಯಾರಿನೂ ಅಷ್ಟೇ ಇದೇ ಕಸ್ಟಮರ್ದೇ. ಸ್ವಲ್ಪ ಸ್ಟೈಲಿಶ್ ಆಗಿದೆ ಸ್ಯಾರಿ, ಚೆನ್ನಾಗಿದೆ ಸ್ಯಾರಿ. ಇವರು ಇದು ಸ್ಯಾರಿ ಬ್ಲೌಸ್ ಬೇಡ ಅಂತೇಳ್ಬಿಟ್ಟು ರೆಡಿಮೇಡ್ ಬ್ಲೌಸ್ ತಂದಿದ್ದಾರೆ. ನಾನು ಸ್ಲೀವ್ಸ್ ಅಟ್ಯಾಚ್ ಮಾಡಿ ಕೊಡಬೇಕು. ಸ್ಯಾರಿ ಒಳಗಡೆ ಎಲ್ಲ ಸ್ವಲ್ಪ ಫ್ಯಾನ್ಸಿಯಾಗಿ ಸಿಲ್ವರ್ ಕಲರು ಪ್ರಿಂಟೆಡ್ ರೀತಿ ಬಂದಿದೆ. ಈ 3 ಸ್ಯಾರಿಗಳೂ ಒಬ್ಬರದೇ. ಇನ್ನು ಈ ಬ್ಲೌಸು ಯಾವ ರೀತಿ ವರ್ಕ್ ಮಾಡಿದ್ಮೇಲೆ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಇದೇ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ನೋಡಿ. ನಾನು ಇಷ್ಟೊತ್ತು ತೋರಿಸಿದ್ನಲ್ವ ಸ್ಟಿಚಿಂಗ್ ಎಲ್ಲ ಆದಮೇಲೆ, ಅದೇ ಬ್ಲೌಸ್ ಇದು ವರ್ಕ್ ಆದಮೇಲೆ ತೋರಿಸ್ತಿರೋದು. ವರ್ಕ್ ಆದಮೇಲೆ ಬ್ಲೌಸ್ ಪೀಸು ಈ ರೀತಿ ಕಾಣ್ತಿದೆ. ಸ್ಲೀವ್ಸ್ಗೂ ಅಷ್ಟೇ ಬಾರ್ಡರು ಕೊಟ್ಟಿದ್ದೀನಿ ಮತ್ತು ಮಧ್ಯದಲ್ಲಿ ಫ್ಲವರನ್ನು ಸಹ ಕೊಟ್ಟಿದ್ದೀನಿ. ಇದು ಎಂಬ್ರಾಯ್ಡರಿ ಮಾಡಿದಾಗ ತೆಗೆದಂಥ ವಿಡಿಯೋ ಇದು. ಈ ಬ್ಲೌಸ್ ಜೊತೆಗೇ ಇನ್ನೂ ಒಂದು 4-5 ಬ್ಲೌಸು ಎಂಬ್ರಾಯ್ಡರಿ ಆಗಿದೆ, ಅದನ್ನು ಸಹ ತೋರಿಸ್ತಿದ್ದೀನಿ. ಒಂದು 2-3 ಸಿಂಪಲ್ಲಾಗಿದೆ ಡಿಸೈನು, ಒಂದೆರಡು ಗ್ರ್ಯಾಂಡಾಗಿರುವಂಥ ಡಿಸೈನ್ ಮಾಡಿದ್ದೀನಿ. ಇದು ನೋಡಿ ಸಿಂಪಲ್ಲಾಗೇ ಇದೆ ಡಿಸೈನು. ಇದು ಬೇರೆ ಕಸ್ಟಮರ್ದು. ಫ್ರಂಟ್ ನೆಕ್ಕು ಈ ರೀತಿ ಕಾಣ್ತಿದೆ ನೋಡಿ. ಸ್ಲೀವ್ಸ್ಗೆ ಚಿಕ್ಕದಾಗಿ ಒಂದು ಫ್ಲವರ್ ಹಾಕಿದ್ದೀನಿ. ಕೆಳಗಡೆ ಬಾರ್ಡರ್ ಇರುತ್ತೆ, ಮೇಲ್ಗಡೆ ಒಂದು ಚಿಕ್ಕದಾಗಿ ಫ್ಲವರ್ ಕೊಟ್ಟಿದ್ದೀನಿ. ಇವರು ಸಿಂಪಲ್ಲಾಗಿ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡಿ ಅಂತ ಕೇಳಿದರು, ಹಾಗಾಗಿ ಸಿಂಪಲ್ಲಾಗೇ ಡಿಸೈನ್ ಹಾಕಿದ್ದೀನಿ. ಇನ್ನು ಇದೇ ಕಸ್ಟಮರ್ದೇ ಈ ಬ್ಲೌಸು. ಈ ಬ್ಲೌಸ್ ಡಿಸೈನು ಅವರೇ ಸೆಲೆಕ್ಟ್ ಮಾಡ್ಕೊಂಡಿದ್ರು, ಪೀಕಾಕ್ ಡಿಸೈನು. ಸಿಂಪಲ್ಲಾಗಿ ಒಂದು ಸೈಡು ನೆಕ್ ಬಂದಿರುತ್ತೆ, ಇನ್ನೊಂದು ಸೈಡು ಪೀಕಾಕ್ ಇರೋ ರೀತಿ ಕಾಣುತ್ತೆ ಇದು ಡಿಸೈನು. ಫ್ರಂಟ್ ನೆಕ್ಕು ಈ ರೀತಿ ಬಂದಿದೆ ನೋಡಿ. ಇನ್ನು ಈ ಬ್ಲೌಸ್ಗೆ ಸ್ಲೀವ್ಸ್ ಯಾವ ರೀತಿ ಹಾಕಿದ್ದೀನಿ ಅನ್ನೋದು ತೋರಿಸ್ತಿದ್ದೀನಿ. ಬಾರ್ಡ್ರ್ ಮೇಲೇ ಕೊಟ್ಟಿದ್ದೀನಿ. ಎಂಬ್ರಾಯ್ಡರಿ ಬಂದು ಲೋಟಸ್ ಬಂದಿರೋ ರೀತಿ ಇದೆ ಇದು ಡಿಸೈನು. ಈ ಕಸ್ಟಮರ್ದು ಒಂದು 4 ಬ್ಲೌಸ್ ಇತ್ತು ನೋಡಿ, ಇದೂ ಸಹ ಇವ್ರದ್ದೇ. ಬೋಟ್ ನೆಕ್ ವಿತ್ ರೌಂಡ್ ನೆಕ್ ಇರೋ ರೀತಿ ಇದೆ ಬ್ಯಾಕ್ ನೆಕ್ಕು, ಮತ್ತು ಫ್ರಂಟ್ ನೆಕ್ ನೋಡಿ ಎಲ್ ಶೇಪಲ್ಲಿ ಇದೆ. ಸ್ಲೀವ್ಸ್ಗೆ ಫ್ಲವರು, ಕೆಳಗಡೆ ಬಾರ್ಡರ್ ಬಂದಿರುತ್ತೆ, ಬಾರ್ಡ್ರಿಗೆ ಮಧ್ಯದಲ್ಲಿ ಫ್ಲವರ್ ಬರುತ್ತೆ. ಇದೆಲ್ಲ ಬ್ಲೌಸಸ್ಸೂ ಸ್ವಲ್ಪ ಅರ್ಜೆಂಟಾಗಿಯೇ ಸ್ಟಿಚ್ ಮಾಡಿ ಕೊಡಬೇಕು. ಒಬ್ರದ್ದು ಗೃಹ ಪ್ರವೇಶ ಇದೆ, ಒಬ್ರದ್ದು ಮದುವೆ ಇದೆ. ಆದರೆ ಎರಡೂ ಒಂದೇ ಡೇಟ್ಗಿದೆ, ಹಾಗಾಗಿ ಸ್ವಲ್ಪ ಬೇಗನೆ ಸ್ಟಿಚ್ ಮಾಡಿ ಕೊಡಬೇಕು. ಇನ್ನು ಈಗ ತೋರಿಸ್ತಿದ್ದೀನಲ್ವ ಡಿಸೈನು, ಇದು ಸಹ ಮದುವೆ ಅವ್ರದ್ದು ಬ್ಲೌಸು ಡಿಸೈನು. ಎಂಬ್ರಾಯ್ಡರಿ ಎಲ್ಲ ಆಗಿದೆ, ಇನ್ನು ಸ್ಟಿಚ್ ಮಾಡಬೇಕು. ಇದು ಕಟ್ ವರ್ಕ್ ರೀತಿ ಇದೆ, ಹತ್ತಿರದಿಂದ ಅದು ನಾನು ತೋರಿಸಿಲ್ಲ. ಡಿಸೈನು ತುಂಬಾ ಚೆನ್ನಾಗಿದೆ.
ಸ್ಲೀವ್ಸ್ಗೆ ಗ್ರ್ಯಾಂಡಾಗಿ ಈ ರೀತಿ ಲೈನ್ಸ್ ಬರುತ್ತೆ, ಕೆಳಗಡೆ ಬಾರ್ಡರ್ ಬರುತ್ತೆ. ಸ್ಲೀವ್ಸ್ಗೂ ಸಹ ಕಟ್ ವರ್ಕ್ ಇದೆ. ಇದೆಲ್ಲ ಸ್ವಲ್ಪ ಸ್ಟಿಚಿಂಗ್ಗೆ ಟೈಮ್ ಹಿಡಿಯುತ್ತೆ. ಇಷ್ಟೊತ್ತು ತೋರಿಸಿದ್ದೀನಲ್ವ, ಆ ಬ್ಲೌಸು ಮತ್ತು ಈ ಬ್ಲೌಸು ಎರಡೂ ಒಬ್ರದ್ದೇ. ಬ್ಯಾಕ್ ಸೈಡು ನೋಡಿ ಈ ರೀತಿ ಬಳ್ಳಿ ಮತ್ತು ಹೂ ಇರೋ ರೀತಿ ಡಿಸೈನ್ ಹಾಕಿದ್ದೀನಿ ಈ ಬ್ಲೌಸ್ಗೆ. ಸ್ಯಾರಿ ಬಂದು ಆಫ್ ವೈಟ್ ರೀತಿ ಇದೆ, ಇದು ಕ್ರೀಮ್ ಕಲರ್ ಥರ. ಹಾಗಾಗಿ ಕ್ರೀಮ್ ಆ್ಯಂಡ್ ಗೋಲ್ಡ್ ಥ್ರೆಡ್ ಕಾಂಬಿನೇಷನಲ್ಲಿ ವರ್ಕ್ ಮಾಡಿದ್ದೀನಿ. ಇದು ಫ್ರಂಟ್ ನೆಕ್ಕು. ಕಲರ್ ಕಾಂಬಿನೇಷನ್ನು ತುಂಬಾ ಚೆನ್ನಾಗಿದೆ ಸ್ಯಾರಿಗೆ ಮತ್ತು ಬ್ಲೌಸ್ಗೆ. ಸ್ಲೀವ್ಸ್ ನೋಡಿ ಪೈನಾಪಲ್ ರೀತಿ ಡಿಸೈನ್ ಕೊಟ್ಟು ಎಂಬ್ರಾಯ್ಡರಿ ಮಾಡಿದ್ದೀನಿ. ಬಾರ್ಡ್ರ್ ಮೇಲೇ ಮಾಡಿದ್ದೀನಿ. ಬಾರ್ಡ್ರ್ ಬಿಟ್ಟರೆ ಬ್ಲೌಸ್ ಪೀಸು ಶಾರ್ಟೇಜ್ ಆಗುತ್ತೆ, ಹಾಗಾಗಿ. ಇನ್ನು ಈ ಬ್ಲೌಸಸ್ ಜೊತೆಗೆ ಸ್ವಲ್ಪ ನಾರ್ಮಲ್ ಬ್ಲೌಸಸ್ಸು ಸಹ ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಮಾಡೋದಿದೆ. ಫಸ್ಟು ನಾರ್ಮಲ್ ಬ್ಲೌಸಸ್ಸು ಅವರವ್ರ ಅಳತೆ ಬ್ಲೌಸಲ್ಲಿ ಲೈನಿಂಗ್ ಎಲ್ಲ ಮ್ಯಾಚ್ ಮಾಡಿ ಇಡ್ತಾಯಿದ್ದೀನಿ, ಯಾವ್ಯಾವುದು ಕಟ್ಟಿಂಗ್ ಕೊಡಬೇಕು ಅಂತೇಳ್ಬಿಟ್ಟು. ಫಸ್ಟು ಕಟ್ಟಿಂಗ್ ಎಲ್ಲ ಕಂಪ್ಲೀಟ್ ಆದರೆ ಆಮೇಲೆ ಸ್ಟಿಚಿಂಗ್ ಮಾಡ್ಬೋದು. ಅದಕ್ಕೋಸ್ಕರ ಬೇಗನೆ ಕಟ್ ಮಾಡೋಣ ಅಂತೇಳ್ಬಿಟ್ಟು ಎಲ್ಲನೂ ತೆಗೆದಿಡ್ತಾಯಿದ್ದೀನಿ. ಇದೊಂದು ಲೈನಿಂಗ್ ಎಲ್ಲ ಕಟ್ ಮಾಡಿ ಮೇಯ್ನ್ ಬ್ಲೌಸ್ ಪೀಸ್ ಮೇಲೆ ಕಟ್ ಮಾಡ್ತಾಯಿದ್ದೀನಿ. ಈ ಕಸ್ಟಮರ್ಗೆ ಟೆಂಪಲ್ ಡಿಸೈನ್ ಕೇಳಿದ್ರು, ಬ್ಯಾಕ್ ಸೈಡು ಬೋಟ್ ನೆಕ್ಕು ಮತ್ತು ಟೆಂಪಲ್ ಡಿಸೈನು. ಬ್ಲೌಸ್ ಪೀಸಲ್ಲಿರೋ ಬಾರ್ಡ್ರನ್ನ ಸ್ಲೀವ್ಸ್ಗೆ ಕಟ್ ಮಾಡಿದ್ದೀನಿ ನಾನು. ಬ್ಯಾಕ್ ಸೈಡು ಪ್ಲೈನ್ ಕ್ಲಾತ್ನ ತಗೊಳ್ತಾ ಇದ್ದೀನಿ. ಇದು ಬ್ಲೌಸ್ ಪೀಸು ಸ್ವಲ್ಪ ಚಿಕ್ಕದಾಗೆ ಬಂದಿದೆ, ಹಾಗಾಗಿ ಸ್ಲೀವ್ಸ್ನ ಬಾರ್ಡ್ರ್ ಎರಡೂ ಕಡೆ ಬಾರ್ಡ್ರ್ ಸೇರಿಸಿ ಸ್ಲೀವ್ಸು ಕೊಟ್ಟಿದ್ದೀನಿ. ಒಂದು ಸೈಡು ಬಾರ್ಡರ್ ಬಂದು ಸ್ಲೀವ್ಸ್ಗೆ ಹಾಕಿ ಇನ್ನೊಂದು ಸೈಡು ಬ್ಯಾಕಿಗೆ ಕೊಡ್ಬೋದು. ಆದರೆ ಸ್ಲೀವ್ಸ್ಗೆ ತುಂಬಾ ಪ್ಯಾಚ್ ಕೊಡಬೇಕಾಗಿತ್ತು ಆ ಥರ ಕಟ್ ಮಾಡಿದ್ರೆ, ಅದರಿಂದ ನಾನು ಎರಡೂ ಬಾರ್ಡರ್ನು ಸೇರಿಸಿ ಸ್ಲೀವ್ಸಿಗೆ ಕೊಟ್ಬಿಟ್ಟು ಬ್ಯಾಕ್ನ ಪ್ಲೈನಲ್ಲಿ ತಗೊಂಡಿದ್ದೀನಿ. ಇನ್ನು ಈ ಬ್ಲೌಸ್ಗೆ ಟೆಂಪಲ್ ಡಿಸೈನ್ಗೆ ನಾನು ಫ್ಯೂಸಿಂಗ್ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಫ್ಯೂಸಿಂಗ್ ಜೊತೆಗೆ ಥ್ರೆಡ್ ಪೈಪಿಂಗ್ ಸಹ ಕೊಡಬೇಕು ಈ ಬ್ಲೌಸ್ಗೆ. ಸ್ಯಾರಿ ಪೀಸು ಕಟ್ ಮಾಡಿ ಇಟ್ಟಿದ್ದೀನಿ, ಸ್ಯಾರಿ ಪೀಸಲ್ಲಿ ಪೈಪಿಂಗ್ ಕೊಡೋಣ ಅಂತೇಳ್ಬಿಟ್ಟು. ಒಂದೇ ಥರ ಡಿಸೈನು ಅಕ್ಕ ತಂಗಿ ಇಬ್ರಿಗೂ ಸ್ಟಿಚ್ ಮಾಡಬೇಕು, ಇದೇ ಥರ ಡಿಸೈನೇ ಕೇಳಿದ್ದಾರೆ. ಇವ್ರದ್ದು ಸ್ಯಾರಿನೂ ಸಹ ಸೇಮ್ ಇದೆ, ಆದರೆ ಸ್ವಲ್ಪ ಕಲರ್ ಚೇಂಜ್ ಇದೆ. ಸ್ಯಾರಿಗಳು ಕಲರ್ ಚೇಂಜ್ ಇದೆ, ಬ್ಲೌಸ್ ಪೀಸ್ ಕಲರ್ಗಳು ಸೇಮ್ ಇದೆ. ಎರಡು ಬ್ಲೌಸ್ಗೂ ಸ್ಯಾರಿ ಪೀಸಲ್ಲೇ ನಾನು ಥ್ರೆಡ್ ಪೈಪಿಂಗ್ ಕೊಡೋಣ ಅಂತೇಳ್ಬಿಟ್ಟು ಪೀಸ್ ಕಟ್ ಮಾಡಿ ಇಟ್ಟಿದ್ದೀನಿ, ಅದರಿಂದ ಸ್ವಲ್ಪ ಕನ್ಫ್ಯೂಷನ್ ಏನೂ ಆಗಲ್ಲ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆಯೇ ನಿಮ್ಮ ಅಭಿಪ್ರಾಯನೂ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನು ಯಾವ ಥರ ವೀಡಿಯೋಸು ನಿಮಗೆ ಬೇಕು ಅಂತೇಳ್ಬಿಟ್ಟು ಸಹ ಕಮೆಂಟ್ ಮಾಡಿ. ಇಷ್ಟು ಹೊತ್ತು ಸಮಯ ಕೊಟ್ಟು ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್. ಜೈ ಶ್ರೀರಾಮ್.